ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘ ಇವತ್ತು ಒಂದು ಮಹತ್ವಪೂರ್ಣದ ಹೆಜ್ಜೆ ಇಡ್ತಾ ಇದೆ. ಎಲ್ಲ ಸದಸ್ಯರಿಗೂ ಕೂಡ ಅಭಿನಂದನೆಗಳನ್ನು ಮೊದಲನೇದಾಗಿ ಸಲ್ಲಿಸ್ತೀನಿ. ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಗೋಪಿಯವರು ಈ ಶ್ರಮಜೀವಿ ಅನ್ನೋದು ವಿಚಾರಕ್ಕಿಂತ ಅವರ ಒಂದು ಪರಿಶ್ರಮ ಸಾಕಷ್ಟು ಒಂದು ಚಿಂತನೆಗೆ ಒಳಪಡುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಯಾರೇ ಆಗಲಿ ಸಂಘಗಳನ್ನು ಮಾಡ್ತಾಯಿದ್ರೆ ನನಗೆ ಯಾಕೆ ಏನೋ ಒಂದು ಸಂಘದ ಕಾರ್ಯ ಎಲ್ಲೋ ಒಂದು ಕಡೆ ನಡೀತಾ ಇರಲಿ ಅನ್ನೋದ್ರಲ್ಲಿ ಇವರು ಅವರ ಒಂದು ಮನೋಭಾವದಲ್ಲಿ ಅದಿರಲ್ಲ. ಏನಾದರೂ ಅಪ್ಡೇಷನ್ ಮಾಡಬೇಕು, ಅಪ್ಡೇಟ್ ಆಗಬೇಕು. ನಾವು ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರ ಒಂದು ಏನು ಬೀದಿ ವ್ಯಾಪಾರಿಗಳಿದ್ದಾರೆ ಅವರವರ ಬಳಿ ಹೋಗಬೇಕು. ಆ ಬಳಿ ಹೋಗೋಕ್ಕೆ ಅವರ ಒಂದು ಸಂಕಷ್ಟಗಳನ್ನು ಅರಿಯೋರು ಯಾರು ಅಂತ. ಯಾಕೆಂದರೆ ಇವತ್ತು 24/7 ಏನು 24 ಆನ್ಲೈನ್ ಚಾನಲ್ ಆದಾಗ ಬೀದಿ ವ್ಯಾಪಾರಿಗಳ ಸಮಸ್ಯೆಗಳು ಸಾಕಷ್ಟು ಇರ್ತವೆ. ಅಲ್ಲೇ ಹೋಗಿ ಏನು, ಏಕೆಂದರೆ ಇದೆಲ್ಲೋ ಒಂದು ಕಡೆ ಇಂಟರ್ನ್ಯಾಷನಲ್ ನ್ಯಾಷನಲ್ ನ್ಯೂಸ್ ಏನು ಮಾಡುವಂಥ ಆ ಪ್ರಮೇಯ ಬರೋದಿಲ್ಲ. ಎಲ್ಲಿ ಆ ಒಂದು ವ್ಯಾಪಾರಸ್ಥರಿಗೆ ಯಾವ ರೀತಿ ಕುಂದುಕೊರತೆ ಆಗುತ್ತೆ ಅಂತಂದ್ಬಿಟ್ಟು ಆ ಸೋಷಿಯಲ್ ಮೀಡಿಯಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಇದೊಂದು ಅವರಿಗೆ ಸುವರ್ಣ ಅವಕಾಶ. ಯಾಕೆ ಮಾಧ್ಯಮದಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾ ಆಗಲಿ ಈಗಾಗಲೇ ಏನು ಸರ್ಕಾರದಿಂದ ಈ ಒಂದು ಸೋಷಿಯಲ್ ಮೀಡಿಯಾ ಅನುಮತಿ ಪಡಿಬೇಕು, ಅದಕ್ಕೆ ಮುಂದಿನ ದಿನಗಳಲ್ಲಿ ಅರ್ಜಿ ಹಾಕ್ಬೋದು. ಅರ್ಜಿ ಹಾಕಿ ಇದನ್ನೆಲ್ಲ ರೀತಿಯಲ್ಲಿ ಮಾಡಿಕೊಂಡು ಯಾವುದೋ ಒಂದು ವ್ಯಾಪಾರಿಗೆ ಎಲ್ಲೋ ಒಂದು ಕಡೆ ಆ ತೊಂದರೆ ಆಗ್ತಾ ಇದ್ದರೆ ಸಾರ್ವಜನಿಕರ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ತರುವಂಥ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಕೆಲಸ ಈ ಚಾನಲ್ದಾಗತ್ತೆ. ಎಲ್ಲೋ ಒಂದು ಕಡೆ ಈ ಚಾನಲ್ಲು ಎಲ್ಲೋ ಒಂದು ಕಡೆ ನಮ್ಮ ಒಂದು ಹೆಗ್ಗಳಿಕೆಗೆ ಮತ್ತು